ನ್ಯೂಸ್ ಲೈವ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ರಾಜ್ಯದೆಲ್ಲೆಡೆ ಡೆಂಘಿ ಆರ್ಭಟ ಹೆಚ್ಚಾಗಿದೆ. ಆದರೆ ಇದರ ಮಧ್ಯೆನೇ ಮತ್ತೊಂದು ಆತಂಕ, ಇಲಿ ಜ್ವರ ವೃದ್ಧನ ಪ್ರಾಣವನ್ನೇ ಕಸಿದುಕೊಂಡಿದೆ. ನೋಡಿ, ಇದೀಗ ಇಲಿ ಜ್ವರ ಕೂಡ ಕಾಣಿಸ್ಕೊಳ್ತಾ ಇದೆ. ಡೆಂಗಿ ಹಾವಳಿ ಬೆನ್ನಲ್ಲೇ ಇಲಿ ಜ್ವರ ಕಾಣಿಸ್ಕೊಳ್ತಾ ಇರೋದು ಇದೀಗ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲಿ ಜ್ವರ ಈಗಾಗಲೇ ಒಂದು ಪ್ರಾಣವನ್ನೇ ಕಸಿದುಕೊಂಡಿದೆ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲಿ ಒಂದು ಕಡೆ ಡೆಂಗಿ ಭೀತಿ ಹುಟ್ಟಿಸಿದೆ. ಹಾವೇರಿಯ ಅರಳೇಶ್ವರ ಗ್ರಾಮದ ವೃದ್ಧ ಇಲಿ ಜ್ವರಕ್ಕೆ ತುತ್ತಾಗಿದ್ದಾರೆ. ಹಾವೇರಿಯ 72 ವರ್ಷದ ಉಮೇಶ್ ಅಜ್ಜ ಇಲಿ ಜ್ವರಕ್ಕೆ ಬಲಿಯಾಗಿದ್ದಂತಹ ವೃದ್ಧ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಂಗಳೂರಿಗೆ ಸೇರಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಕೊನೆಯುಸಿರೆಳೆದಿದ್ದಾರೆ. ಮಂಗಳೂರಿನಲ್ಲಿ ರಕ್ತ ತಪಾಸಣೆ ಬಳಿಕ ಇಲಿ ಜ್ವರ ಇದೆ ಇವರಿಗೆ ಅಂತ ಗೊತ್ತಾಗುತ್ತೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅರಳೇಶ್ವರ ಗ್ರಾಮದ ವೃದ್ಧ 15 ದಿನಗಳಿಂದ ಹಾವೇರಿ, ಮಂಗಳೂರು ಸೇರಿ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 2 ದಿನ ಚಿಕಿತ್ಸೆ ಪಡೆದ ಬಳಿಕ ಕಿಡ್ನಿ ವೈಫಲ್ಯದ ಜೊತೆ ವಯೋಸಹಜ ಕಾಯಿಲೆಯಿಂದಲೂ ಕೂಡ ಬಳಲ್ತಾ ಇದ್ರು. ಅದರ ಜೊತೆಗೆ ಇಲಿ ಜ್ವರ ಕೂಡ ಬಂದಿದ್ದರಿಂದ ಸಾವಿಗೀಡಾಗಿದ್ದಾರೆ ಉಮೇಶ್. ನೋಡ್ತಾ ಇದ್ದೀವಿ, ಈಗಾಗಲೇ ಇಲಿ ಜ್ವರದಿಂದ ಜನರಲ್ಲಿ ಮತ್ತೊಂದಷ್ಟು ಆಘಾತ ಶುರುವಾಗಿದೆ. ಇದೇನಿದು ಡೆಂಗಿ ಅಂತ ಹೇಳ್ತಾ ಇದ್ವಿ, ಈಗ ಇಲಿ ಜ್ವರ ಅನ್ನೋ ನಿಟ್ಟಿನಲ್ಲಿ. ಯಾಕಂತಂದರೆ ಇಲಿ ಜ್ವರ ಈಗಾಗಲೇ ಪತ್ತೆ ಆಗ್ತಾ ಇದೆ. ನೋಡಿ, ಈಗಾಗಲೇ ಹಾವೇರಿಯಲ್ಲೇ ಬೇರೆ ಒಬ್ಬ 12 ವರ್ಷದ ಬಾಲಕನಿಗೂ ಕೂಡ ಇಲಿ ಜ್ವರ ಇರೋದು ಪತ್ತೆಯಾಗಿತ್ತು ಈ ಹಿಂದೆ, ಈಗ ಒಂದು ವಾರದ ಕೆಳಗೆ. ಆದರೆ ಇದೀಗ ಮತ್ತೆ ವೃದ್ಧನಿಗೂ ಕೂಡ ಇಲಿ ಜ್ವರ ಕಾಣಿಸ್ಕೊಂಡು ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇಲಿ ಜ್ವರ ಒಂದು ಕಡೆ, ಡೆಂಗಿ ಭಯಾನಕವಾಗಿದೆ. ಇಲಿ ಜ್ವರದಿಂದ ಈಗ ಜನರು ಕೂಡ ಆತಂಕ ಪಡುವಂತಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಣಗಿ, ನೋಡ್ತಾ ಇದ್ದೀವಿ, ಈಗಾಗಲೇ ಹಾವೇರಿಯಲ್ಲೂ ಕೂಡ ಡೆಂಗಿ ಆರ್ಭಟ ಇದೆ. ಎಲ್ಲಾ ಕಡೆಯಲ್ಲೂ ಡೆಂಗಿ ಅನ್ನುವಂತಹ ಭಯದ ಹೊತ್ತಲ್ಲೇ ಇಲಿ ಜ್ವರ ಪತ್ತೆಯಾಗಿದೆ. ಒಬ್ಬ ಬಾಲಕನಲ್ಲೂ ಪತ್ತೆಯಾಗಿತ್ತು. ಈಗ ಒಬ್ಬ ವೃದ್ಧ ಸಾವಿಗೀಡಾಗಿದ್ದಾರೆ. ಏನೆಲ್ಲ ಕ್ರಮಗಳನ್ನ ಜಿಲ್ಲಾಡಳಿತದಿಂದ ಈ ಕುರಿತಾಗಿ ತೆಗೆದುಕೊಳ್ಳಲಾಗ್ತಾ ಇದೆ? ಡೀಟೇಲ್ಸ್ ನೋಡೋದಾದ್ರೆ. ಎಸ್ ಶಿಲ್ಪರಾಜನ್, ಏನಂದ್ರೆ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ಹಾವೇರಿ ಜಿಲ್ಲೆಯಲ್ಲೂ ಡೆಂಗ್ಯೂ ಆರ್ಭಟ ಹೆಚ್ಚಾಗಿತ್ತು. ಈಗ 500ರ ಗಡಿ ಡೆಂಗ್ಯೂ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವುದರ ಮಧ್ಯೆ ಏನಂದ್ರೆ ಒಂದು ಮಹಾಮಾರಿಯ ಇಲಿ ಜ್ವರ ಮತ್ತೆ ಇಲ್ಲಿ ಏನಂದ್ರೆ ಹೆಚ್ಚಾಗ್ತಾ ಇದೆ ಅನ್ನೋದು ಸಹ ಏನಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ತಾನೇ ಒಂದು ಬಾಲಕನಲ್ಲಿ ಇಲಿ ಜ್ವರ ಪತ್ತೆ ಆಗಿತ್ತು, ಅದೊಂದು ಹಾವೇರಿಯ ಜಿಲ್ಲೆಯಲ್ಲಿ. ಜೊತೆಗೆ ಏನಂದ್ರೆ ಇಂದು ಸಹ ಮೊದಲ ಬಲಿ ಅಂದ್ರೆ ಇಲಿ ಜ್ವರಕ್ಕೆ ಮೊದಲ ಬಲಿ ಆಗಿರತಕ್ಕಂಥದ್ದು ನಿಜಕ್ಕೂ ದುರಂತ ಅನ್ಬೋದು. ಯಾಕಂದ್ರೆ ಈ ಒಂದು ವೃದ್ಧ ಏನಿರ್ತಾನೆ ಉಮೇಶ್ ಅನ್ನುವಂತ ವೃದ್ಧ, ಇವನು ಹಾನಗಲ್ ತಾಲೂಕಿನ ಅರಳೇಶ್ವರ ಗ್ರಾಮದ ನಿವಾಸಿ ಆಗಿರ್ತಾರೆ. ಇವರೇನಾದ್ರೆ ಸತತವಾಗಿ 15 ದಿನಗಳಿಂದ ಹಾವೇರಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂತಹ ಒಂದು ಆಸ್ಪತ್ರೆಗಳೇನಿರ್ತವೆ ಎಲ್ಲ ಆಸ್ಪತ್ರೆಗಳು ಸುತ್ತಿರ್ತಾರೆ. ಅವ್ರಿಗೇನಂದ್ರೆ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಜೊತೆಗೆ ಏನಂದ್ರೆ ಕಿಡ್ನಿ ವೈಫಲ್ಯ ಆಗಿರ್ಬೋದು, ಜೊತೆಗೆ ವಯೋಸಹಜ ಕಾಯಿಲೆ ಇತ್ತು ಅನ್ನುವಂತ ಮಾಹಿತಿ ಏನಂದ್ರೆ ವೈದ್ಯರು ಸಹ ತಿಳಿಸಿರ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ಗೆ ಪ್ರಮುಖವಾಗಿ ಈ ವೃದ್ಧನಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಜೊತೆಗೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿರ್ಬೋದು. ಜೊತೆಗೆ ಇಲಿ ಜ್ವರ ಪತ್ತೆಯಾಗಿರತಕ್ಕಂಥದ್ದು ಅಂತ ಇಲ್ಲಿರ್ತಕ್ಕಂಥ ವೈದ್ಯರು ಹೇಳಿದ್ದಾರೆ. ಜೊತೆಗೆ ಈ ಇಲಿ ಜ್ವರವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಿ ಜ್ವರದಿಂದ ಯಾವ ರೀತಿಯಿಂದ ಚಿಕಿತ್ಸೆ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ ಮಾಡ್ತಾ ಇದೆ. ಸಕಲ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ವೈದ್ಯರು ಸಹ ಏನಂದ್ರೆ DHO ಅವರು ಎಲ್ಲ ರೀತಿಯಿಂದ ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡ್ತಾ ಇರುವಂತ ಮಾಹಿತಿ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗುವಂತ ಶಿಲ್ಪರಾಜನಿಕ. ಓಕೆ, ಧನ್ಯವಾದ ಹಣಗಿ. ಡೀಟೇಲ್ಸ್ ಹಾಕಿ. ನೋಡ್ತಾ ಇದೀವಿ, ಈಗಾಗಲೇ ಇಲಿ ಜ್ವರ ಪತ್ತೆಯಾಗಿದೆ. ನಿನ್ನೆ ಕೂಡ ಒಬ್ಬ ಬಾಲಕನಲ್ಲಿ ಪತ್ತೆಯಾಗಿತ್ತು, ಆತಂಕ ಶುರುವಾಗಿತ್ತು. ಈಗಾಗಲೇ ಒಂದು ಬಲಿ ಕೂಡ ಆಗಿದೆ. ಅಂದರೆ ಒಬ್ಬ ವೃದ್ಧ ಸಾವಿಗೀಡಾಗಿದ್ದಾರೆ ಉಮೇಶ್ ಅಂತ. ಬೇರೆ ಬೇರೆ ಕಾಯಿಲೆಯಿಂದಲೂ ಕೂಡ, ವಯಸ್ಸಹಜ ಕಾಯಿಲೆಯಿಂದಲೂ ಕೂಡ ಬಳಲ್ತಾ ಇದ್ರು. ಅದರ ಜೊತೆಗೆ ಇಲಿ ಜ್ವರ ಕೂಡ ಕಾಣಿಸ್ಕೊಂಡಿದ್ದರಿಂದ ಸಾವಿಗೀಡಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.